ಇವತ್ತು ಪಾಪ್ಯುಲೇಷನ್ ಕಂಟ್ರೋಲ್ ಆಗಿರೋಂಥ ವಿಚಾರಕ್ಕೆ ಸದರ್ನ್ ಇಂಡಿಯಾಗೆ ನಮ್ಮ ಸಂಸದರು ಒಂದು ಮಾತು ಕೇಳಿದ್ರು. ಇವತ್ತು ನಮಗೆ 13 ರೂಪಾಯಿ ಕೊಡ್ತಾ ಇರೋಂಥ ವಿಚಾರದಲ್ಲಿ ಅನ್ಯಾಯ ಆಗ್ತಿರೋದನ್ನ ಸರಿಪಡಿಸಲಿಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಮನಸ್ಸಿಗೆ ಎಲ್ಲ ಒಂದ್ ಕಡೆ ಆಕ್ರೋಶ ಬಂದು ಯಾವ್ದಾರ ರೀತಿಯಲ್ಲಿ ತೊಂದರೆ ಆಗ್ಬೋದು ನಮ್ಮ ಒಕ್ಕೂಟಕ್ಕೆ ಅಂತ ಪ್ರಶ್ನೆ ಕೇಳಿದ್ರು. ಇಲ್ಲಿ ನೋಡಿ, ನಿಮ್ಮ ಸದಸ್ಯರು ಒಂದು ಮಾತು ಹೇಳ್ತಾರೆ, ಕೊಳ್ಳಿ ಅಂತ. ರಂಗನಾಥ್ ಅವರೇ, ರಂಗನಾಥ್, ನಿಮ್ಗೆ ಏನ್ ಪ್ರಶ್ನೆ ಬೇಕು ನನ್ನ ಹತ್ರ ಕೇಳಿ. ಸರಿ ಸರ್, ಗುಂಡಿಕ್ ಕೊಲ್ಲಿ ಅಂತ ಹೇಳ್ತಾರೆ. ನಾನು ಇವಾಗ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋಂಥದ್ದು ಮಾನ್ಯ ಸಭಾಧ್ಯಕ್ಷರೇ, ನಮ್ಗೆ ಆದಂತ ನೋವನ್ನ 1 ವರ್ಷ ತಡಿಬಹುದು, 2 ವರ್ಷ ತಡಿಬಹುದು, 3 ವರ್ಷ ತಡಿಬಹುದು. ಏನ್ ಸುಮಾರು 10 ವರ್ಷದಿಂದ ದಿನ ಬೆಳಗ್ಗೆ ಪಿಕ್ಚರ್ ತೋರಿಸ್ಕೊಂಡು, ಮೂವಿ ತೋರಿಸ್ಕೊಂಡು, ರಾಮ ಇದ್ದಾರೆ ಪೂಜೆ ಮಾಡಿ ಭಜನೆ ಮಾಡಿ ಗಂಟೆ ಹೊಡೀರಿ ಅಂತ ಅಂದ್ರೆ ಹೌದು, 1 ದಿನ ಉಪವಾಸ ಇರ್ತೀವಿ, 2 ದಿನ ಉಪವಾಸ ಇರ್ತೀವಿ, 10 ದಿನ ಇರ್ತೀವಿ, 1 ವರ್ಷ ಇರ್ತೀವಿ. 10 ವರ್ಷದಿಂದ ಸುಮಾರು 15th ಫೈನಾನ್ಸ್, 14th ಫೈನಾನ್ಸ್, 43 ಇಂದ 39 ತರ್ತಾರೆ. ಇವತ್ತಿನ ದಿನ ನಿಮ್ಗೆ GST ಬಿಹಾರ್ ಅವ್ರಿಗೆ 300 ರೂಪಾಯಿ 400 ರೂಪಾಯಿ ಕೊಡ್ತಾ ಇದ್ದಾರೆ, ಉತ್ತರ ಪ್ರದೇಶಕ್ಕೆ 100 ರೂಪಾಯಿ ಕೊಟ್ರೆ 300 ರೂಪಾಯಿ ಕೊಡ್ತಾ ಇದ್ದಾರೆ. ಆಯ್ತು, ಇವತ್ತಿನ ದಿನ ಪ್ರತಿ ಭಾಷಣದಲ್ಲೂ ಬಿಜೆಪಿ ಅವರು ಗುಜರಾತ್ ಮಾಡ್ಲಿ ತರ್ತೀವಿ ಅಂತ ಹೇಳ್ತಾರೆ. ನಾನು ಕೇಳೋಂಥದ್ದು, ನಾವು 100 ರೂಪಾಯಿ ಕೊಟ್ಟು ನಮಗೆ ವಾಪಸ್ 13 ರೂಪಾಯಿ ಕೊಡ್ತೀರಲ್ಲ, ಗುಜರಾತ್ ಅವ್ರಿಗೆ ಯಾಕೆ 31 ರೂಪಾಯಿ ಕೊಡ್ತೀರಿ? ನೀವು ನಮ್ಮ ಹತ್ರ ಬಂದು ಕರ್ನಾಟಕದಲ್ಲಿ ಗುಜರಾತ್ ಮಾಡಲ್ ತರ್ತೀವಿ, ಗುಜರಾತ್ ಅಭಿವೃದ್ಧಿ ಆಗಿದೆ ಅಂತ ತಾನೇ ಹೇಳ್ತಿರೋದು. ಏನ್ ಗುಜರಾತ್ ನಮ್ಗಿಂತ ಹಿಂದೆ ಉಳಿದಿದ್ಯಾ? ಯಾವ ರೀತಿ ಹಿಂದೆ ಉಳಿದಿದೆ? ಇವತ್ತಿನ ದಿನ ಪ್ರತಿ ಹಂತದಲ್ಲೂ ಗುಜರಾತಿನ ಉದ್ಯಮದಾರರು, ಬಂಡವಾಳಶಾಹಿಗಳು ಕರ್ನಾಟಕದ ವ್ಯವಸ್ಥೆನ ಬದಲಾವಣೆ ತರಲಿಕ್ಕೆ ಅವರ ಅನುಕೂಲತೆಗೆ ಮಾಡ್ತಾವ್ರೆ ಅನ್ನೋ ಪ್ರಶ್ನೆ ಇವತ್ತು ಕಾಡ್ತಾ ಇತ್ತು ನಮಗೆ. ಮಾನ್ಯ ಸಭಾಧ್ಯಕ್ಷರೇ, ಒಂದೇ ಒಂದು ಸಿಂಪಲ್ ಇದು ಪಿಕ್ಚರ್ ತೋರಿಸ್ತೀನಿ. ಇವತ್ತಿನ ದಿನ ಆಗ್ತಾ ಇರೋಂಥ ವ್ಯವಸ್ಥೆನ ಬದಲಾವಣೆ ಆಗಲಿಲ್ಲ ಅಂದ್ರೆ ಈ ನೋವನ್ನ ಯಾರ ಮುಂದಿನ ದಿನಗಳಲ್ಲಿ ಬಹಳಷ್ಟು ತೊಂದರೆ ಆಗುತ್ತೆ. ಈಗ ನಾನು ಅವರ ಬದುಕಿನಲ್ಲಿ ಈಗ ಆಗ್ತಾ ಇರೋಂಥ ಕೇಂದ್ರದ ತೆರಿಗೆ ಪಾಲಿನಲ್ಲಿ ಕರ್ನಾಟಕಕ್ಕೆ ಬರ್ತಾ ಇರೋದು ಎಷ್ಟು ನಷ್ಟ ಆಗ್ತಿದೆ ಅಂತ ಒಂದೇ ಒಂದು ಚಿತ್ರದಲ್ಲಿ ಇದನ್ನ ತೋರಿಸ್ಬೇಕು. ಮಾನ್ಯ ಸಭಾಧ್ಯಕ್ಷರೇ, ನಮಗೆ ಪ್ರತಿ ತಿಂಗಳು ಸುಮಾರು 10 ವರ್ಷದಿಂದ 3.5 ಲಕ್ಷದಿಂದ ಹಿಡಿದು 4 ಲಕ್ಷ, ಇವಾಗ 4,25,000 ಟ್ಯಾಕ್ಸ್ ಕಳಿಸ್ತಾ ಇದೀವಿ, ಡೈರೆಕ್ಟ್ ಟ್ಯಾಕ್ಸ್. ಅವರು ನಮಗೆ ಕೊಡ್ತಾ ಇರೋಂಥದ್ದು ಎಲ್ಲ ಸೇರಿ ರೋಡು, ಡ್ಯಾಮ್, ಏನ್ ಮೈಸೂರು ಬೆಂಗಳೂರು ರೋಡ್ ಹೆಸರು ಹೇಳ್ತಾರೆ ಯಾವಾಗ ಮಾತಾಡ್ತಿದ್ರೆ, ಎಲ್ಲ ಸೇರಿ ಕೊಡ್ತಾ ಇರೋಂಥದ್ದು 45,000ದಿಂದ 50,000 ಕೋಟಿ. 10 ವರ್ಷದಿಂದ 5 ಲಕ್ಷ, ಸುಮಾರು 25 ಲಕ್ಷ ಕೊಟ್ಟಿದೀವಲ್ಲ ಅವ್ರಿಗೆ. 25 ಲಕ್ಷ ಕೋಟಿ ನಮ್ಗೆ ವಾಪಸ್ ಬಂದಿರೋಂಥದ್ದು 3 ಲಕ್ಷ ಕೋಟಿ. ಇನ್ನು ಮಿಕ್ಕಿರೋಂಥ 22 ಲಕ್ಷ ಕೋಟಿ ಇದ್ದಿದ್ರೆ ಇವತ್ತಿನ ದಿನ ನನಗೆ ಬಿಜೆಪಿ ಸದಸ್ಯರೆಲ್ಲ ಹೇಳ್ತಿದ್ರು, ನಿಮ್ ಸರ್ಕಾರದಲ್ಲಿ ಒಂದ್ ಸ್ವಲ್ಪ ದುಡ್ಡು ಏನ್ ಕೊಡ್ತಾ ಇಲ್ವಲ್ಲ ಅಂತ. ಪ್ರತಿಯೊಬ್ಬ ಶಾಸಕರಿಗೂ 1,000 ರೂಪಾಯಿ, 1,000 ಕೋಟಿ ರೂಪಾಯಿ ಅನುದಾನ ಕೊಡಿಸ್ಬೋದಾಯ್ತು. ಅದ್ರ ಬಗ್ಗೆ ಕೇಳಲಿಕ್ಕೆ ಒಂದ್ ಸ್ವಲ್ಪ ಅವರೆಲ್ಲ ಸಹಕಾರ ಬೇಕಲ್ವೇ? ಒಬ್ರು ಮಾತಾಡಿದಿಲ್ಲ ಸಂಸದರು. ಇವರೇನೋ ಪಾಪ ಬಿಜೆಪಿಯವರು ಅಲ್ಲಿ ಮೇಲ್ಗಡೆ ನಮ್ಮನ್ನು ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ, ಒಂದು ರೀತಿಯ ವ್ಯವಸ್ಥೆಯಲ್ಲಿ ಕಷ್ಟ ಇದೆ ಅಂತ ಹೇಳಿ ನಮ್ಮ ಮುಂದೆ ಏನೋ ಮಾತಾಡ್ತಾರೆ ಹೊರತು ಆಚೆ ಮಾತಾಡ್ಲಿಕ್ಕಿಲ್ಲ. ಇದನ್ನ ನಮ್ಗಾಗಿರೋಂಥ 20 ಲಕ್ಷ ಕೋಟಿ ರೂಪಾಯಿ ಅನ್ಯಾಯವನ್ನು ಯಾರು ಸರಿಪಡಿಸೋದು? ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಟ್ಯಾಕ್ಸ್ ಡೆವಲ್ಯೂಷನ್ ಎಷ್ಟು ಕೊಟ್ಟಿದ್ದಾರೆ ಯುಪಿಎ ಸರ್ಕಾರ ಅವಧಿಯಲ್ಲಿ? ಪಿಕ್ಚರ್ ಆಗಿದೆ ಕರ್ನಾಟಕಕ್ಕೆ ಡೆವಲ್ಯೂಷನ್ ಟ್ಯಾಕ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.